ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೌನಿಕ್ರಿಶ್ ಕ್ರಿಯೇಷನ್ಸ್. ಹೇಗಿದ್ದೀರಾ ಎಲ್ಲರೂ? ನಮಸ್ತೆ. ನನ್ನ ಯೂಟ್ಯೂಬ್ ಫ್ಯಾಮಿಲಿಗೆ ನಾನು ನಿಮ್ಮ ವೀಣಾ ಮಾತಾಡ್ತಿರೋದು. ಇವತ್ತಿನ ವಿಡಿಯೋ ಬಂದುಬಿಟ್ಟು ಸಿಟಿಗಳೆಲ್ಲ ಬ್ಯೂಟಿಕ್ನಲ್ಲಿ ಬ್ಲೌಸಸ್ಗೆಲ್ಲ ಥ್ರೆಡ್ ಪೈಪಿಂಗ್ ಕೊಡ್ತಾರಲ್ವ ಹಿಂದೆ. ಸೊ ಅದೇ ಥರ ನಾವು ಈಸಿಯಾಗಿ ಯಾವ ಥರ ಥ್ರೆಡ್ ಪೈಪಿಂಗ್ ಕೊಡ್ಬೋದು ಬ್ಲೌಸಸ್ಗೆ ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ. ಇವಾಗೆಲ್ಲ ಆಲ್ಮೋಸ್ಟ್ ಇದೇ ಥರ ಥ್ರೆಡ್ ಪೈಪಿಂಗ್ನೇ ಇಷ್ಟಪಡ್ತಾರೆ ಎಲ್ಲರೂ. ಸೊ ಬ್ಯೂಟಿಕ್ಗಳಲ್ಲಿ ಅಷ್ಟೇ ಕೂಡ ಆಲ್ಮೋಸ್ಟ್ ಇದೇ ಥರನೇ ಸ್ಟಿಚ್ ಮಾಡ್ತಾರೆ ಇವಾಗ. ಈ ವಿಡಿಯೋ ನೋಡೋಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಸಬ್ಸ್ಕ್ರೈಬ್ ಆದರೆ ಅಲ್ವಾ ಬ್ಯೂಟಿಕ್ಗಳಲ್ಲಿ ಬರುತ್ತಲ್ವ ಪೈಪಿಂಗು, ಸೇಮ್ ಅದೇ ಥರನೂ ಕೂಡ ನಾವು ಈಸಿಯಾಗಿ ಪೈಪಿಂಗ್ನ ಮಾಡ್ಕೋಬೋದು. ತುಂಬ ಸ್ಟ್ಯಾಂಡರ್ಡಾಗಿ ಕೂಡ ಕಾಣಿಸುತ್ತೆ. ಸೊ ಜಸ್ಟು ನಾರ್ಮಲ್ ಬ್ಲೌಸ್ಗೆ ಈ ಥರ ಸ್ಟ್ಯಾಂಡರ್ಡಾಗಿ ಪೈಪಿಂಗ್ ಮಾಡಿಬಿಟ್ಟು ಅಪೋಸಿಟ್ ಕಲರಲ್ಲಿ ಶೈನಿಂಗ್ ಬಟ್ಟೆ ತೊಗೊಂಡ್ಬಿಟ್ಟು ಅವರು ಪೈಪಿಂಗ್ ಮಾಡಿಬಿಟ್ಟು ಒಂದು ಬ್ಲೌಸ್ಗೆ 400 ಇಂದ 450ವರೆಗೂ ತೊಗೊತಾರೆ. ಸೊ ನಾವು ಜಸ್ಟ್ ನಮ್ಮ ಹಳ್ಳಿಯಲ್ಲಿ 150 ಅಷ್ಟೇ ತೊಗೋತಿರೋದು. ಇದಕ್ಕೆ ಒಬ್ಬೊಬ್ಬರು ಜಾಸ್ತಿ ಆಯಿತು ಇನ್ನು ಕಡಿಮೆ ತೊಗೊಳ್ಳಿ ಅಂತಲೂ ಹೇಳ್ತಾರೆ. ಒಬ್ಬೊಬ್ಬರು ತುಂಬ ಚೆನ್ನಾಗಿ ಇಷ್ಟ ಆಯಿತು ಅಂತ ಹೇಳಿದರೆ ಅವರಿಗೆ ಅವ್ರ ಅಮೌಂಟ್ ಏನು ಲೆಕ್ಕ ಹಾಕಲ್ಲ. ಸೊ ಎಷ್ಟನ ಆಗಲಿ ನಮಗೆ ಚೆನ್ನಾಗಿ ಕೂತ್ರೆ ಸಾಕು ಅಂತೇಳಿ ಸ್ಟಿಚ್ ಮಾಡಿಸ್ತಾರೆ. ನಮ್ಮ ಹತ್ರ ಕೆಲವರು ಹಂಗೂ ಇದ್ದಾರೆ, ಹಿಂಗೂ ಇದ್ದಾರೆ. ಎರಡೂ ಥರ ಕಸ್ಟಮರ್ಸು ಇದ್ದಾರೆ. ಜಾಸ್ತಿ ನಾವು ಇವಾಗ ಗೋಲ್ಡು ಮತ್ತು ಕಾಫರ್ ಗೋಲ್ಡು ಬಟ್ಟೆಯಲ್ಲಿ ಪೈಪಿಂಗ್ ಕೊಡ್ತಾ ಇದ್ದೀವಿ. ಬ್ಲೌಸಲ್ಲಿ ಅಥವಾ ಸ್ಯಾರಿಯಲ್ಲಿ ಗೋಲ್ಡ್ ಬುಟ್ಟ ಇಲ್ಲ, ಕಾಫರ್ ಗೋಲ್ಡ್ ಜರಿ ಬುಟ್ಟ ಇರೋದ್ರಿಂದ ಸೊ ಅದು ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ ಅಂತೇಳಿ ನಾವು ಆಲ್ಮೋಸ್ಟು ಆ ಥರ ಬಟ್ಟೆ ತೊಗೊಂಡ್ಬಿಟ್ಟು ನಾವು ಪೈಪಿಂಗ್ ಕೊಡ್ತಾ ಇದ್ವಿ. ಈ ಪೈಪಿಂಗಿಗೆ ಜಸ್ಟ್ 1 ಇಂಚಷ್ಟು ನಾವು ಬಟ್ಟೆ ತೊಗೊಂಡ್ಬಿಟ್ಟು ಪೈಪಿಂಗ್ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ನಿಧಾನಕ್ಕೆ ಕಾನ್ಸಂಟ್ರೇಷನ್ ಮಾಡಿ ನಾವು ಪೈಪಿಂಗ್ ಕೊಟ್ಟರೆ ತುಂಬ ಚೆನ್ನಾಗಿ ಕೂಡ ಕಾಣುತ್ತೆ ಬ್ಲೌಸು. ತುಂಬ ಈಸಿಯಾಗಿ ಕೂಡ ನಾವು ಇದಕ್ಕೆ ಪೈಪಿಂಗ್ನ ಮಾಡಬಹುದು. ನೋಡಿ, 1 ಇಂಚಿನಷ್ಟು ನಾನು ಬಟ್ಟೆ ತೊಗೊಂಡ್ಬಿಟ್ಟು ಫಸ್ಟು 1 ಲೇಯರ್ ಹಾಕಿ ಇದನ್ನ ಫೋಲ್ಡ್ ಮಾಡಿಬಿಟ್ಟು ಚಿಕ್ಕದಾಗಿ ನಾನು ಪೈಪಿಂಗ್ ಥರ ಕೊಡ್ತಿದ್ದೀನಿ. ನಾವು ಮುಂಚೆ ಎಲ್ಲ ಫಸ್ಟು ಪೈಪಿಂಗ್ ಮಾಡ್ತಾ ಒಂದೇ ಒಂದು ಹೊಲಿಗೆ ಹಾಕ್ತಿದ್ವಿ. ಸೊ ಅದಷ್ಟು ನೀಟ್ ಕಾಣ್ತಿರ್ಲಿಲ್ಲ. 2 ಲೇಯರ್ ಸ್ಟಿಚ್ ಹಾಕ್ತಿರೋದ್ರಿಂದ ತುಂಬ ಚೆನ್ನಾಗೇ ಪೈಪಿಂಗ್ ಬರ್ತಾ ಇದೆ. ನೋಡಿ ಇವಾಗ ಯಾವ ಥರ ಬಂದಿದೆ ಅಂತ, ತುಂಬ ನೀಟಾಗಿ ಕೂಡ ಕೂರುತ್ತೆ. ಸೊ ಈ ಥರ ಸಿಂಪಲ್ ಬ್ಲೌಸಿಗೆಲ್ಲ ಡೀಪ್ ರೌಂಡ್ ಇಟ್ಬಿಟ್ಟು ನಾವು ಪೈಪಿಂಗ್ ಕೊಟ್ಟರೆ ಯಾವ ಡಿಸೈನ್ಸು ಬೇಕಾಗಲ್ಲ, ತುಂಬ ಚೆನ್ನಾಗಿ ಕೂಡ ಕಾಣಿಸುತ್ತೆ ಮತ್ತು ಸ್ಟ್ಯಾಂಡರ್ಡ್ ಕೂಡ ಕಾಣಿಸುತ್ತೆ. ಆಪೋಸಿಟ್ ಕಲರಲ್ಲಿ ನಾವು ತೆಳ್ಳವಾಗಿ ಪೈಪಿಂಗ್ ಕೊಟ್ಟರೆ ತುಂಬ ಚೆನ್ನಾಗಿ ಕೂಡ ಕಾಣಿಸುತ್ತೆ. ಇಲ್ಲೇ ಹಳ್ಳಿಯಲ್ಲಿರೋ ಕಸ್ಟಮರ್ಸ್ ಏನೋ ನಮಗೆ ಈ ಥರ ಪೈಪಿಂಗ್ ಬೇಕು ಅಂತ ಕೇಳಿರಲಿಲ್ಲ. ಸೊ ನಾವು ಈಗೆಲ್ಲ ನೋಡ್ತಿದ್ದೀವಲ್ಲ, ತುಂಬ ಅಂದರೆ ತುಂಬ ಜನ ಇದೇ ಥರನೇ ಥ್ರೆಡ್ ಪೈಪಿಂಗ್ ಯೂಸ್ ಮಾಡ್ತಿದ್ದಾರೆ. ಈಗ ಬ್ಲೌಸ್ಗಳಿಗೆಲ್ಲ ಸ್ಟ್ಯಾಂಡರ್ಡ್ ಕಾಣಿಸುತ್ತೆ ಅಂತೇಳಿ ನಾವು ಟ್ರೈ ಮಾಡೋಣ ಅಂತೇಳಿ ಫಸ್ಟಿಗೆ ಒಂದೊಂದು ಬ್ಲೌಸ್ ಹೊಲ್ಕೊಟ್ಟಿದ್ವಿ ಕಸ್ಟಮರ್ಗೆ. ಅವ್ರಿಗೆಲ್ಲ ತುಂಬ ಇಷ್ಟ ಆಗಿ ಈಗ ಫುಲ್ಲು ಇದೇ ಇರಲಿ, ಸಿಂಪಲ್ಲಾಗಿ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ಆಲ್ಮೋಸ್ಟ್ ಎಲ್ಲ ಬ್ಲೌಸಿಗೂ ಈ ಥರನೇ ಇಷ್ಟಪಟ್ಟು ಸ್ಟಿಚ್ ಮಾಡಿಸ್ತಿದ್ದಾರೆ. ಆಲ್ಮೋಸ್ಟ್ ಜಾಸ್ತಿ ಸ್ಟಿಚಿಂಗ್ ಇರೋದು ಇವಾಗೆ ಥ್ರೆಡ್ ಪೈಪಿಂಗ್ ಇರೋದು ಜಾಸ್ತಿ ಕೊಟ್ಟಿರೋದು. ಸೊ ಹಾಗಾಗಿ ಇದೇ ಜಾಸ್ತಿ ಹೊಲಿತಿದ್ದೀವಿ. ಆಮೇಲೆ ಚಿಕ್ಕ ಚಿಕ್ಕ ಬುಟ್ಟ ಥರ ಕೆಳಗಡೆ ಟ್ಯಾಗಿಗೆ ತುಂಬ ಇಷ್ಟಪಡ್ತಿದ್ದಾರೆ. ಸೊ ಹಾಗಾಗಿ ಈ ಥರದ್ದೇ ಜಾಸ್ತಿನೂ ಕೂಡ ಮಾಡ್ತಾಯಿದ್ದೀವಿ. ಇದಿಷ್ಟು 4 ಬ್ಲೌಸಸ್ ಇದು ನಮ್ಮೂರವ್ರದ್ದೇ. ಇಲ್ಲೇ ಗೀತಕ್ಕ ಅಂತ ಅಂಗನವಾಡಿಯಲ್ಲಿ ವರ್ಕ್ ಮಾಡ್ತಿದ್ದಾರೆ ಅವರು ಯಾವಾಗಲೂ ನಮ್ಮ ಹತ್ರನೇ ಹೊಲಿಸೋದು. ಸೊ ಇವಾಗ ಇದು 4 ಕೊಟ್ಟಿದ್ದರು, ಸ್ಟಿಚ್ ಮಾಡಿದ್ದೆ, ಹಾಗಾಗಿ ವೀಡಿಯೋ ಮಾಡಿದ್ದೀನಿ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತೋ ಒಂದು ಲೈಕ್ ಕೊಟ್ಟು ನನಗೆ ಸಪೋರ್ಟ್ ಮಾಡಿ. ಮತ್ತು ಯಾರೆಲ್ಲ ಹೊಸೊಬ್ರು ಇದ್ದೀರೋ ಅವರು ಇವಾಗಲೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲೇ ನಾನು ನಿಮಗೆ ಸಿಗ್ತೀನಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ ನನಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಗೈಸ್.